I, I have given the script in Kannada. Okay, so I was advised to start with Kannada only, local language. Is it okay? Yes, yes, please continue. ನ- ನಾನು ಡಾಕ್ಟರ್ ವಿಜಯ್ ಕುಮಾರ್ ಜಟ್ಟಿ, ದಾವಣಗೆರೆ. ನಾನು ಇಲ್ಲಿ ಪ್ರಾಧ್ಯಾಪಕ ಮತ್ತು ವಿಭಾಗ ಮುಖ್ಯಸ್ಥನಾಗಿ ಕೆಲಸ ಮಾಡುತ್ತಿದ್ದು, ನಾನು ಎಸ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 18 ವರ್ಷಗಳಿಂದ ದಾವಣಗೆರೆ, ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಹಾಗೆ ನನ್ನ ಒಂದು ಕ್ಲಿನಿಕ್ ಅನ್ನು ದಾವಣಗೆರೆಯ ಮಧ್ಯಭಾಗದಲ್ಲಿ ಸುಮಾರು 18 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇನೆ. ನಾನು ಬಿಜಾಪುರ ಜಿಲ್ಲೆ, ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಸಂಗಿಯವನಾಗಿದ್ದು, ನನ್ನ MBBS ಪದವಿಯನ್ನು 1999ರಿಂದ 2003 ಬಿಜಾಪುರದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾದ BLDA ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜ್ ನಿಂದ ಪೂರೈಸಿದ್ದೇನೆ. ಮತ್ತು ನನ್ನ MD ಡಿಗ್ರಿಯನ್ನು, ಮಾಸ್ಟರ್ ಡಿಗ್ರಿ, ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಂಗಳೂರಲ್ಲಿ 2003ರಿಂದ 2006 ಪೂರೈಸಿದ್ದೇನೆ. 2006ರಿಂದ ನಾನು ದಾವಣಗೆರೆಯಲ್ಲಿ SS ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿವಿಧ ಸ್ತರಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಈಗ ಫಾರೆನ್ಸಿಕ್ ಮೆಡಿಸಿನ್ ನ್ಯಾಯವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ವೈದ್ಯಕೀಯ ಸೇವೆಯಲ್ಲಿ ಬಹಳಷ್ಟು ರೋಗಿಗಳನ್ನು ನೋಡಿದ್ದು, ಅವುಗಳಲ್ಲಿ ವೈದ್ಯಕೀಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸುಮಾರು ರೋಗಿಗಳು ಶ್ವಾಸಕೋಶದ ತೊಂದರೆಗಳನ್ನು ಮತ್ತು ಕಿವಿ ಗಂಟಲು ಮೂಗು ತೊಂದರೆಗಳನ್ನು ಅನುಭವಿಸಿ ಬರ್ತಾ ಇರ್ತಾರೆ. ಅದರ ನಂತರದ ಹೆಚ್ಚಿನ ಸಮಸ್ಯೆಗಳು ಅವರ ಉದರಕ್ಕೆ, ಅಂದರೆ ಹೊಟ್ಟೆ ಅಥವಾ ಕರಳುಗಳಿಗೆ ಸಂಬಂಧಿಸಿದಾಗಿರುತ್ತೆ. ಈ ಉದರ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಂಡಾಗ ಅದರಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ಳುವುದೇ ಆಮ್ಲ ಮತ್ತು ಜಠರಿನ ಆಮ್ಲೀಯ ಕಾಯಿಲೆಗಳು, ಅಂದರೆ ಎಸಿಡಿಟಿ ಅಂಡ್ ಎಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್. ಈ ಕಾಯಿಲೆಗಳನ್ನು ದೀರ್ಘವಾಗಿ ಅಭ್ಯಾಸಿಸಿ ಮತ್ತು ಅವುಗಳ ರೋಗ ನಿರ್ಣಯ ಮಾಡುವುದು ವೈದ್ಯರಿಗೆ ಒಂದು ಸವಾಲಾಗಿರುತ್ತೆ. ಏಕೆಂದರೆ ಈ ಕಾಯಿಲೆಗಳಿಗೆ ಕಂಪ್ಲೀಟ್ ಪರಿಪೂರ್ಣ ಚಿಕಿತ್ಸೆ ಒದಗಿಸುವುದು ಬಹಳ ದುರ್ಲಭ. ಹಾಗಾಗಿ ತುಂಬಾ ಜನ ರೋಗಿಗಳು ಮೇಲಿಂದ ಮೇಲೆ ವೈದ್ಯರ ಹತ್ತಿರ ಬಂದು ಈ ಕಾಯಿಲೆಗಳಿಗೆ ಚಿಕಿತ್ಸೆ ಬಯಸುತ್ತಾರೆ. ಹಾಗಾಗಿ ಇವತ್ತಿನ ದಿವಸ ನಾನು ಈ ಎಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್ ಅಂಡ್ ಎಸಿಡಿಟಿ ಇದರ ಪರೀಕ್ಷೆ ಮತ್ತು ರೋಗ ನಿರ್ಣಯದ ಬಗ್ಗೆ ಸುದೀರ್ಘವಾಗಿ ಮಾತನಾಡಲು ಬಯಸುತ್ತೇನೆ. ದಟ್ ಈಸ್ ಡಯಾಗ್ನೋಸಿಂಗ್ ಎಸಿಡಿಟಿ ಅಂಡ್ ಎಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್, ಆಮ್ಲ ಮತ್ತು ಜಠರಿನ ಆಮ್ಲೀಯ ಕಾಯಿಲೆಗಳ ರೋಗ ನಿರ್ಣಯ. ಆಮ್ಲತೆ ಮತ್ತು ಆಮ್ಲ ಪೆಪ್ಟಿಕ್ ಅಸ್ವಸ್ಥತೆಗಳ ರೋಗ ನಿರ್ಣಯವು ವೈದ್ಯಕೀಯ ಮೌಲ್ಯಮಾಪನ ಮತ್ತು ರೋಗ ನಿರ್ಣಯದ ಪರೀಕ್ಷೆಗಳು ಮತ್ತು ವೈದ್ಯಕೀಯ ಇತಿಹಾಸದ ಮೌಲ್ಯಮಾಪನದ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ. ಅಂದರೆ ನಾವು ಎಲ್ಲ ಪರೀಕ್ಷೆ, ಇತಿಹಾಸ, ರೋಗದ ಇತಿಹಾಸ ಮತ್ತು ಚಿಕಿತ್ಸೆ ಇವುಗಳನ್ನು ಸಂಯೋಜನೆಯಿಂದ ಕಾಂಪೋಸಿಟ್ ಟ್ರೀಟ್ಮೆಂಟ್ ಹಾಗೆ ಮಾಡಬೇಕಾಗುತ್ತೆ. ರೋಗ ನಿರ್ಣಯದ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು ವ್ಯಕ್ತಿಗಳು ತಮ್ಮ ರೋಗ ಲಕ್ಷಣಗಳಿಗೆ ಸಮಯೋಚಿತ ಮತ್ತು ನಿಖರವಾದ ಒಂದು ಚಿಕಿತ್ಸೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಸೊ ಆದ್ದರಿಂದ ನಾವು ಈ ಆಮ್ಲ ಮತ್ತು ಜಠರಿನ ಆಮ್ಲೀಯ ಕಾಯಿಲೆಗಳನ್ನು ವಿವಿಧ ಸ್ತರಗಳಲ್ಲಿ ವಿವರವಾಗಿ ಕಲಿಯುವುದು ಅವಶ್ಯಕವಾಗಿರುತ್ತೆ. ಹಾಗಾಗಿ ಈ ವಿವರಗಳನ್ನು ನಾನು ನಂತರ ತಿಳಿಸುವ ಹಂತಗಳಲ್ಲಿ ತಮಗೆ ತಿಳಿಯಪಡಿಸಲು ಬಯಸುತ್ತೇನೆ. ಅವು ಮೊದಲನೇ ಹಂತ ವೈದ್ಯಕೀಯ ಇತಿಹಾಸ ಮೌಲ್ಯಮಾಪನ, ಅಂದರೆ ಮೆಡಿಕಲ್ ಹಿಸ್ಟ್ರಿ ಟೇಕಿಂಗ್. ಒಂದು ಕಾಯಿಲೆ ಕುರಿತಾದ ಇತಿಹಾಸವನ್ನು ತಿಳಿಯುವುದು, ರೋಗಿ ಅಥವಾ ರೋಗಿಯ ಸಂಬಂಧಿಯನ್ನು ವಿಚಾರಿಸಿ ಕಾಯಿಲೆ ಕುರಿತಾದ ಒಂದು ಇತಿಹಾಸ ಪಡೆದುಕೊಳ್ಳುವುದು. ಅಂದರೆ ರೋಗದ ಲಕ್ಷಣಗಳು ನೀಡುಗರು, ರೋಗ ಲಕ್ಷಣಗಳು, ಅವರ ಅವಧಿ ಮತ್ತು ತೀವ್ರತೆ ಮತ್ತು ಆಮ್ಲೀಯತೆಯನ್ನು ಇನ್ನಷ್ಟು ಹದಗೆಡಿಸುವ ಅಥವಾ ನಿವಾರಿಸುವ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತೆ ಸಮಗ್ರ ವೈದ್ಯಕೀಯ ಇತಿಹಾಸವನ್ನು ಸಂಗ್ರಹಿಸುವ ಮೂಲಕ ಆರಂಭಿಸಬೇಕಾಗುತ್ತೆ. ನಾವು ಟ್ರೀಟ್ಮೆಂಟ್ ಪ್ರೊವೈಡರ್, ಈ ಚಿಕಿತ್ಸೆ ಕೊಡುವವರು
ಮೊದಲು ಅವರ ವೈದ್ಯಕೀಯ ಇತಿಹಾಸವನ್ನು, ಈ ಕಾಯಿಲೆಗೆ ಸಂಬಂಧಪಟ್ಟ ಅಂದ್ರೆ ಯಾವ ರೀತಿ ನೋವು ಕಾಣಿಸ್ಕೊಳ್ಳುತ್ತೆ, ಊಟ ಆದ್ಮೇಲೆ ಜಾಸ್ತಿ ಆಗುತ್ತೋ ಅಥವಾ ಊಟಕ್ಕಿಂತ ಮುಂಚೆ ಜಾಸ್ತಿ ಇರುತ್ತೋ, ಯಾವ್ದಾದ್ರು ಆಹಾರಗಳನ್ನು ತೆಗೆದುಕೊಂಡಾಗ ಇದರ ತೀವ್ರತೆ ಹೆಚ್ಚಾಗುತ್ತಾ, ಎಷ್ಟು ದಿವಸಗಳಿಂದ ಈ ತೀವ್ರತೆ ಇದೆ, ಯಾವ ರೀತಿ ಮತ್ತೆ ಅದರ ಜೊತೆ ಯಾವ್ದಾದ್ರು ವಾಂತಿ, ಬೇದಿ, ಜ್ವರ ಈ ಸಂಬಂಧಪಟ್ಟ ಲಕ್ಷಣಗಳು ಇದಾವೋ ಎಲ್ಲವೂ ಸವಿವರವಾಗಿ ಅವರುಗಳಿಂದ ಮಾಹಿತಿಗಳನ್ನು ಪಡೆಯಬೇಕಾಗುತ್ತೆ. ರೋಗಿಗಳನ್ನು ಅವರ ಆಹಾರ ಪದ್ಧತಿ, ಜೀವನ ಶೈಲಿ, ಲೈಫ್ ಸ್ಟೈಲ್, ಔಷಧಿಗಳ ಬಳಕೆ, ಯಾವ್ದಾದ್ರು ಕಾಯಿಲೆಗೆ ದೀರ್ಘವಾಗಿ ಔಷಧಿಗಳನ್ನು ಪಡಿತಾ ಇದ್ದಾರಾ, ಆರ್ಥ್ರೈಟಿಸ್ ಅಥವಾ ಯಾವುದೇ ಅರ್ಬುದ ರೋಗ, ಕ್ಯಾನ್ಸರ್ ರೋಗಗಳಿಗೆ ಸಂಬಂಧಪಟ್ಟಂತ ಔಷಧಿ, ಅಥವಾ ಯಾವ್ದಾದ್ರು ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳಿಗೆ ಅಸ್ಪ್ರಿನ್ ಲೈಕ್ ಡ್ರಗ್ಸ್ ಇಂಥವುಗಳನ್ನು ಪಡೆದುಕೊಳ್ಳುತ್ತಿದ್ದಾರಾ, ಅವುಗಳ ಬಳಕೆ, ಔಷಧಿಗಳ ಬಳಕೆ ಮತ್ತು ಎಸಿಡ್ ಪೆಪ್ಟಿಕ್ ಕಾಯಿಲೆಗಳಿಗೆ ಕಾರಣ ಆಗಬಹುದ ಯಾವುದೇ ವೈದ್ಯಕೀಯ ಪರಿಸ್ಥಿತಿಗಳ ಬಗ್ಗೆ ನಾವು ಕೂಲಂಕುಷವಾಗಿ ಅವರಿಂದ ಮಾಹಿತಿ ಪಡೆದುಕೊಳ್ಳುವುದು. ಕೆಲವೊಮ್ಮೆ ಈ ರೋಗ ಆಮ್ಲ ಮತ್ತು ಆಮ್ಲೀಯ ಕಾಯಿಲೆಗಳು ಬಹಳಷ್ಟು ನಾವು ವೈದ್ಯಕೀಯ ಇತಿಹಾಸ ಪಡೆಯುವುದರ ಮೂಲಕ ರೋಗ ನಿರ್ಣಯ ಮಾಡಲು ಸಾಧ್ಯವಾಗಬಹುದು. ಪರೀಕ್ಷೆ, ನಾವು ಒಂದು ಸ್ತರದಲ್ಲಿ ಅವರ ವೈದ್ಯಕೀಯ ಇತಿಹಾಸವನ್ನು ಪಡೆದ ಮೇಲೆ ರೋಗಿಯನ್ನು ಮಲಗಿಸಿ ಅವರ ಜಠರಿನ ಭಾಗವನ್ನು ದೀರ್ಘವಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ. ಅದನ್ನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಆರ್ ದೈಹಿಕ ಪರೀಕ್ಷೆ ಎನ್ನಬಹುದು. ಸೊ ಈ ಪರೀಕ್ಷೆ ಮಾಡುವಾಗ ರೋಗಿಯನ್ನು ಒಂದು ಬೆಡ್ ಅಥವಾ ಕಾಟ್ ಮೇಲೆ ಮಲಗಿಸಿ ಅವರನ್ನು ಕಂಫರ್ಟಬಲ್ ಆಗಿ ಇರಲು ಹೇಳಿ, ಎಪಿಗ್ಯಾಸ್ಟ್ರಿಕ್ ಮೃದುತ್ವ, ಹೊಟ್ಟೆಯ ಮೇಲ್ಭಾಗವನ್ನು ಅದುಮಿ ನೋಡಿ ಮೃದುವಾಗಿದೆಯೋ ಅಥವಾ ಗಡಸಾಗಿದೆಯೋ, ಹೊಟ್ಟೆ ಉಬ್ಬುವುದು ಅಥವಾ ಅಪೌಷ್ಟಿಕ ಚಿಹ್ನೆಗಳು ಏನಾದರೂ ಕಂಡು ಬರುತ್ತವ, ಆಮ್ಲತೆ ಸಂಬಂಧಿತ ತೊಡಕುಗಳು ಚಿಹ್ನೆಗಳು ನಿರ್ಣಯಿಸಲು ದೈಹಿಕ ಪರೀಕ್ಷೆ ಮಾಡಬಹುದು. ಬಾಯಿಗೆ ಏನಾದರೂ ಹುಣ್ಣು ಅಂದ್ರೆ ಅಲ್ಸರ್, ಮೌತ್ ಅಲ್ಸರ್, ಇವು ಕೆಲವೊಮ್ಮೆ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯೊಂದಿಗೆ ಹೊಂದಿಕೊಂಡಿರ್ತವೆ. ಸೊ ಹಾಗಾಗಿ ಮೌತ್ ಅಲ್ಸರ್ಸ್, ಗಂಟಲು ಮತ್ತು ಹೊಟ್ಟೆಯ ಪರೀಕ್ಷೆ, ಎಸಿಡ್ ರಿಫ್ಲೆಕ್ಸ್ ಅಥವಾ ಜಠರಿನ ಹುಣ್ಣು, ಅದು ಪೆಪ್ಟಿಕ್ ಅಲ್ಸರ್ ರೋಗದ ಉಪಸ್ಥಿತಿಗೆ ಅಮೂಲ್ಯವಾದ ಸುಳಿವನ್ನು ನೀಡಬಹುದು. ಎಸಿಡ್ ರಿಫ್ಲೆಕ್ಸ್ ಅಂದ್ರೆ ನಾವು ಆಹಾರ ಸೇವಿಸಿದ ತರುವಾಯ ನಮ್ಮ ಜಠರಿನಲ್ಲಿರುವ ಆಮ್ಲ ಮರಳಿ ನಮ್ಮ ಅನ್ನನಾಳಕ್ಕೆ ಅದುಮುವುದು ಅಥವಾ ಪುಟಿದೇಳುವುದು, ಅದನ್ನು ಆಸಿಡ್ ರಿಫ್ಲೆಕ್ಸ್ ಅಂತಾರೆ. ಮೂರನೇ ಪರೀಕ್ಷೆ ರೋಗ ನಿರ್ಣಯದ ಪರೀಕ್ಷೆಗಳು ಅಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್. ಈ ಕಾಯಿಲೆ ಕೆಲವೊಮ್ಮೆ ಸಂಕೀರ್ಣವಾಗಿ ಕಂಡಾಗ ನಮ್ಮ ಹಿಸ್ಟ್ರಿ ಅಥವಾ ವೈದ್ಯಕೀಯ ಮೌಲ್ಯಮಾಪನ, ಇತಿಹಾಸ ಮೌಲ್ಯಮಾಪನ ಅಥವಾ ದೈಹಿಕ ಪರೀಕ್ಷೆಯಲ್ಲಿ ಯಾವುದೇ ರೀತಿ ನಾವು ನಿರ್ಣಯಕ್ಕೆ ಬರದೇ ಹೋದಾಗ ಕೆಲವೊಂದು ರೋಗ ನಿರ್ಣಯದ ಪರೀಕ್ಷೆಗಳು, ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನು ಮಾಡಬೇಕಾಗಿ ಬರಬಹುದು. ಅವುಗಳೆಂದರೆ ಮೇಲ್ಭಾಗದ ಎಂಡೋಸ್ಕೋಪಿ ಅಂದ್ರೆ ಅಪ್ಪರ್ ಜಿಐ ಎಂಡೋಸ್ಕೋಪಿ, ಬಾಯಿಯಿಂದ ಜಠರಿನ ಒಳಗೆ ಒಂದು ಪೈಪನ್ನು ಅದಿಮಿ ಜಠರು ಕರುಳಿನ ಪ್ರದೇಶವನ್ನು ದೃಶ್ಯೀಕರಿಸಲು ಮತ್ತು ಅನ್ನನಾಳದ ಉರಿಯೂತ, ಜಠರುದುರಿನ ಅಥವಾ ಪೆಪ್ಟಿಕ್ ಹುಣ್ಣುಗಳಂತ ಯಾವುದೇ ಅಸಹ್ಯಗಳನ್ನು ಗುರುತಿಸಲು ಅನ್ನನಾಳ, ಹೊಟ್ಟೆ ಮತ್ತು ಡಿಯೋಡಿನಮ್ಗಳಲ್ಲಿ ಸಣ್ಣ ಕರುಳಿನ ಮೊದಲ ಭಾಗದಲ್ಲಿ ಕ್ಯಾಮರಾಗಳೊಂದಿಗೆ ಹೊಂದಿಕೊಳ್ಳುವ ಟ್ಯೂಬ್ ಅನ್ನು ಸೇರಿಸಿ ಅವುಗಳಿಂದ ನಾವು ಒಂದು ಪರದೆಯ ಮೇಲೆ ಅಥವಾ ಟಿವಿಯ ಮುಖಾಂತರ ಪರೀಕ್ಷಿಸಿ ಅವುಗಳನ್ನು ಕಂಡುಕೊಳ್ಳಬಹುದು. ಇದು ಅಪ್ಪರ್ ಜಿಐ ಎಂಡೋಸ್ಕೋಪಿ ಅಥವಾ ಜಠರಿನ ಅಥವಾ ಮೇಲ್ಭಾಗದ ಎಂಡೋಸ್ಕೋಪಿ. ನಂತರ ಬರುವ ಡಯಾಗ್ನೋಸ್ಟಿಕ್ ಟೆಸ್ಟ್, ರೋಗ ನಿರ್ಣಯ ಪರೀಕ್ಷೆ ಅಂದ್ರೆ ಅನ್ನನಾಳದ pH ಮಾನಿಟರಿಂಗ್ ಅಂದ್ರೆ ಆಮ್ಲೀಯತೆಯನ್ನು ಕಂಡುಕೊಳ್ಳುವುದು, ಅನ್ನನಾಳದ ಅಥವಾ ಜಠರಿನ ಆಮ್ಲೀಯತೆಯ ಪ್ರಮಾಣವನ್ನು ಕಂಡುಕೊಳ್ಳುವುದು. ಕಾಲಾನಂತರದಲ್ಲಿ ಅನ್ನನಾಳದಲ್ಲಿನ ಆಮ್ಲೀಯತೆಯ ಮಟ್ಟವನ್ನು ಅಳೆಯುತ್ತದೆ. ಎಸಿಡ್ ಪೆಪ್ಟಿಕ್ ರಿಫ್ಲೆಕ್ಸ್ ಸಂಚಿಕೆಗಳಿಗೆ ಮೌಲ್ಯಮಾಪನ ಮಾಡಲು ಮತ್ತು ಗ್ಯಾಸ್ಟ್ರೋಫಿಸಿಕಲ್ ಪರೀಕ್ಷೆಗಳನ್ನು ಕೈಗೊಳ್ಳುವುದು ಬಹಳ ಉಪಯುಕ್ತವಾಗುತ್ತೆ. ಆಮ್ಲದ ರಿಫ್ಲೆಕ್ಸ್ ರೋಗದ ತೀವ್ರತೆಯನ್ನು ತಿಳಿಯಲು, ದಟ್ ಈಸ್ GERD, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅನ್ನು ಪತ್ತೆ ಹಚ್ಚಲು ಸಹಕಾರಿಯಾಗುತ್ತೆ. ಅಂದ್ರೆ ನಮ್ಮ ಜಠರು ಅಥವಾ ಕರುಳಿನ ಆಮ್ಲತೆಯ
ತೀವ್ರತೆಯನ್ನು ಪರೀಕ್ಷಿಸುವುದರಿಂದ ನಾವು ಯಾವುದೇ ತರನಾದ ಎಸಿಡ್ ಪೆಪ್ಟಿಕ್ ಡಿಸಾರ್ಡರ್ ಅಥವಾ GERD ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅನ್ನು ಪತ್ತೆ ಹಚ್ಚಲು ಸಹಾಯವಾಗಬಹುದು. ಮೂರನೇ ಪರೀಕ್ಷೆ ಬೇರಿಯಂ ಟೊಲೊಥೋ. ಇಲ್ಲಿ ಕ್ಷಯಕಿರಣದ ಮೂಲಕ ಒಬ್ಬ ರೋಗಿಯನ್ನು ನಾವು ಯಾರಲ್ಲಿ ಎಸಿಡ್ ಪೆಪ್ಟಿಕ್ ಡಿಸಾರ್ಡರ್ ಅಥವಾ ಪೆಪ್ಟಿಕ್ ಅಲ್ಸರ್ಸ್ ಜಠರಿನ ಹುಣ್ಣುಗಳನ್ನು ಸಂಶಯ ಪಟ್ಟಿರುತ್ತೇವೋ ಆ ರೋಗಿಗಳಿಗೆ ಬೇರಿಯಂ ಲಿಕ್ವಿಡ್ ಅನ್ನು ನುಂಗಲು ಹೇಳಿ ಅದರ ಜೊತೆ ಎಕ್ಸ್ರೇ ಕ್ಷಯಕಿರಣದ ಮುಖಾಂತರ ಪರೀಕ್ಷಿಸಿದಾಗ ಅಲ್ಲಿ ಏನಾದರೂ ರಚನಾತ್ಮಕ ಅಥವಾ ಫಿಸಿಕಲ್ ಇಂಜುರೀಸ್ ಲೈಕ್ ಪೆಪ್ಟಿಕ್ ಅಲ್ಸರ್ ಗಳು ಅಸಹಜತೆಗಳು ಅಥವಾ ರಿಫ್ಲೆಕ್ಸ್ ನಂತ ಕಾಯಿಲೆಗಳು ದೃಶ್ಯೀಕರಣಕ್ಕೆ ಅನುವು ಮಾಡಿಕೊಡುತ್ತದೆ. ಇದನ್ನು ಎಕ್ಸ್ರೇ ಮೂಲಕ ಕಂಟಿನ್ಯೂಸ್ ಎಕ್ಸ್ರೇ ಮಾನಿಟರಿಂಗ್ ಮೂಲಕ ನಾವು ಎಕ್ಸ್ರೇ ಫ್ಲೋಮೆಟ್ರಿ ಅಂತಾರೆ ಅದನ್ನು ತಿಳಿದುಕೊಳ್ಳಬಹುದು. ದೆನ್ ಫೋರ್ತ್ ಒನ್ ಇಸ್ ಆಂಬ್ಯುಲೇಟರಿ pH ಮಾನಿಟರಿಂಗ್. ಇದನ್ನು 24 to 48 hours ಅಂದ್ರೆ 24ರಿಂದ 48 ಗಂಟೆಗಳ ಸಮಯ ಸುದೀರ್ಘವಾಗಿ ಬಿಡದೆ ರೋಗಿಯ ಆಮ್ಲೀಯ ಪ್ರಮಾಣವನ್ನು ಜಠರಿನ ಮತ್ತು ಕರಳಿನ ಆಮ್ಲೀಯ ಪ್ರಮಾಣವನ್ನು ಕಂಡುಕೊಳ್ಳಬಹುದು. ಸೊ 24ರಿಂದ 48 ಗಂಟೆಗಳ ಕಾಲ ಅನ್ನನಾಳದಲ್ಲಿ pH ಮಟ್ಟವನ್ನು ಅಳೆಯುವ ಸಣ್ಣ ಸಾಧನವನ್ನು ಧರಿಸುವುದರ ಮೂಲಕ ಆಮ್ಲ ರಿಫ್ಲೆಕ್ಸ್ ಮಾದರಿಗಳು ಮತ್ತು ಆಮ್ಲ ಅಥವಾ ಪೆಪ್ಟಿಕ್ ಅಲ್ಸರ್ ಡಿಸಾರ್ಡರ್ ರೋಗ ರಕ್ಷಣದ ಪರಸ್ಪರ ಸಂಬಂಧಪಟ್ಟ ಹೆಚ್ಚು ಸಮಗ್ರ ಮೌಲ್ಯಮಾಪನವನ್ನು ಮಾಡಲು ಇದು ಸಹಾಯವಾಗುತ್ತದೆ. 5ನೇ ಪರೀಕ್ಷೆ ರಕ್ತ ಪರೀಕ್ಷೆಗಳು. ಇಲ್ಲಿ ಯಾವುದೇ ರೋಗಿ ಮೇಲಿಂದ ಮೇಲೆ ಮರಳಿ ಈ ಎಸಿಡ್ ಪೆಪ್ಟಿಕ್ ಡಿಸಾರ್ಡರ್ ಆಮ್ಲ ಮತ್ತು ಜಠರಿನ ಆಮ್ಲೀಯ ರೋಗಗಳಿಂದ ವೈದ್ಯರಲ್ಲಿ ಮರಳಿ ಬರುತ್ತಿದ್ದಾಗ ಅವನಲ್ಲಿ ನಾವು ಕೆಲವೊಂದು ಬ್ಯಾಕ್ಟೀರಿಯಾ ಸಂಬಂಧಿ ರೋಗಗಳನ್ನು ಸಂಶಯ ಪಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಹೆಲಿಕೋಬ್ಯಾಕ್ಟರ್ ಪೈಲೋರೈ ಸೋಂಕಿನ ಉಪಸ್ಥಿತಿಯನ್ನು ನಿರ್ಣಯಿಸಲು ಇದು ರಕ್ತ ಪರೀಕ್ಷೆ ಅಥವಾ ಜಠರಿನ ಮೇಲ್ಭಾಗದ ಎಂಡೋಸ್ಕೋಪಿ ಮೂಲಕ ಜಠರಿನ ಸ್ವಲ್ಪ ಭಾಗವನ್ನು ಪಡೆದು ಅದನ್ನು ನಮ್ಮ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿ ಈ ಬ್ಯಾಕ್ಟೀರಿಯಾಗಳು ಹೆಲಿಕೋಬ್ಯಾಕ್ಟರ್ ಪೈಲೋರೈ ಬ್ಯಾಕ್ಟೀರಿಯಾಗಳು ಇರುವುದನ್ನು ಕಂಡುಕೊಂಡಾಗ ಅದಕ್ಕೆ ಸಂಬಂಧಿಸಿದಂತೆ ಸಮಯೋಚಿತ ಚಿಕಿತ್ಸೆ ಕೊಡಲು ಆಧಾರವಾಗುತ್ತದೆ. ನಂತರ ನಮಗೆ ಕೊನೆಯ ಭಾಗಕ್ಕೆ ಬರುವುದಾದರೆ ಈ ಕಾಯಿಲೆ ಕೊನೆಯ ಭಾಗಕ್ಕೆ ಬರುವುದಾದರೆ ಚಿಕಿತ್ಸೆ ಪ್ರಾಯೋಗಿಕ ಚಿಕಿತ್ಸೆಗಳು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಟ್ರೀಟ್ಮೆಂಟ್ ಯಾವ ರೀತಿ ಈ ಎಲ್ಲ ಮೇಲಿನ ಪರೀಕ್ಷೆ ಮತ್ತು ವೈದ್ಯಕೀಯ ಇತಿಹಾಸ ಪಡೆದ ನಂತರ ನಾವು ಈ ರೋಗಿ ಎಸಿಡ್ ಪೆಪ್ಟಿಕ್ ಡಿಸಾರ್ಡರ್ ಆಮ್ಲೀಯ ಕಾಯಿಲೆಗಳಿಂದ ಬಳಲ್ತಾ ಇದ್ದದ್ದು ನಮಗೆ ಗೊತ್ತಾದಾಗ ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡುವುದು ವೈದ್ಯನ ಮುಖ್ಯ ಕರ್ತವ್ಯವಾಗಿರುತ್ತದೆ. ಇಂಥ ಸಂದರ್ಭಗಳಲ್ಲಿ ರೋಗ ಲಕ್ಷಣಗಳನ್ನು ನಿವಾರಿಸಲು ಮತ್ತು ಚಿಕಿತ್ಸೆಗೆ ಪ್ರತಿಕ್ರಿಯೆಯನ್ನು ನಿರ್ಣಯಿಸಲು ಆರೋಗ್ಯ ಪೂರೈಕೆದಾರರು ಅಂದರೆ ಟ್ರೀಟ್ಮೆಂಟ್ ಪ್ರೊವೈಡರ್ ಕೆಲವು ಮುಖ್ಯ ತರನಾದ ಟ್ರೀಟ್ಮೆಂಟ್ ಪ್ರೋಟಾನ್ ಪಂಪ್ ಇನಿಬಿಟರ್ ಮೆಡಿಸಿನ್ಗಳನ್ನು ದಟ್ ಇಸ್ PPIಗಳನ್ನು ಅಥವಾ ಹಿಸ್ಟಮಿನ್ 2 ಗ್ರಾಹಕ ವಿರೋಧಿಗಳನ್ನು S2 ರಿಸೆಪ್ಟರ್ ಬ್ಲಾಕರ್ಗಳನ್ನು ಪ್ರಾಯೋಗಿಕ ಚಿಕಿತ್ಸೆ ಒದಗಿಸುವುದರ ಮೂಲಕ ಅದರ ಪರಿಣಾಮವನ್ನು ಕಂಡುಕೊಂಡು ನಾವು ಈ ಕಾಯಿಲೆಗಳ ನಿಯಂತ್ರಣವನ್ನು ಮಾಡಬಹುದು ಹಾಗೂ ಮತ್ತು ರೋಗ ಲಕ್ಷಣಗಳ ನಿರ್ಣಯವನ್ನು ಮಾಡಬಹುದು. ಮತ್ತೊಂದು ರೀತಿ ಅಂದ್ರೆ ನಾವು ಯಾರಾದರೂ ಕಿರಿಯ ವೈದ್ಯರು ಅಥವಾ ಜನರಲ್ ಪ್ರಾಕ್ಟೀಷನರ್ ಈ ಕಾಯಿಲೆಗೆ ರೋಗಿ ಮೇಲಿಂದ ಮೇಲೆ ಬರ್ತಾ ಇದ್ರೆ ಅವರನ್ನು ತಜ್ಞರೊಂದಿಗೆ ಸಮಾಲೋಚನೆ ಮಾಡಲು ವ್ಯವಸ್ಥೆ ಮಾಡಬೇಕಾಗತ್ತೆ. ರೆಫರಿಂಗ್ ಟು ದಿ ಸೂಪರ್ ಸ್ಪೆಷಲಿಸ್ಟ್ ಆರ್ ಸ್ಪೆಷಲಿಸ್ಟ್. ಸೊ ಪ್ರಕರಣದ ಸಂಕೀರ್ಣತೆಯನ್ನು ಅವಲಂಬಿಸಿ ಹೆಚ್ಚಿನ ಮೌಲ್ಯಮಾಪನ ಮತ್ತು ನಿರ್ವಹಣೆಗಾಗಿ ರೋಗಿಗಳನ್ನು ಜಠರಿನ ತಜ್ಞರು ಅಥವಾ ಜಠರು ಕರಳಿನ ಚಲನೆಯ ಅಸ್ವಸ್ಥತೆಗಳಿಗೆ ಸಂಬಂಧಪಟ್ಟ ತಜ್ಞರಿಗೆ ಉಲ್ಲೇಖಿಸಬಹುದು, ಕಳಿಸಿಕೊಡಬಹುದು. ಸಂಪೂರ್ಣ ರೋಗ ನಿರ್ಣಯ ಮೌಲ್ಯಮಾಪನಕ್ಕೆ ಒಳಗಾಗುವ ಮೂಲಕ ಆಮ್ಲತೆ ಮತ್ತು ಆಮ್ಲ ಪೆಪ್ಟಿಕ್ ಅಸ್ವಸ್ಥಗಳನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಉದ್ದೇಶಿತ ಚಿಕಿತ್ಸೆಯನ್ನು ಪಡೆಯಬಹುದು. ಇದು ಸುಧಾರಿತ ರೋಗ ಲಕ್ಷಣ ನಿಯಂತ್ರಣ ಮತ್ತು ಉತ್ತಮ ಒಟ್ಟಾರೆ ಜೀವನಮಟ್ಟ ಗುಣಮಟ್ಟ ಹೆಚ್ಚಿಸಲು ಕಾರಣವಾಗುತ್ತೆ. ಸೊ ಈ ಕಾಯಿಲೆಯನ್ನು ಅತಿ ಬೇಗ
ಅಂದ್ರೆ ಮುಂಚಿತವಾಗಿನೇ ಕಂಡು ಹಿಡಿದು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಟ್ಟು ಅಥವಾ ತಮಗೆ ಕೊಡದೆ ಆಗದಿದ್ದರೆ ಅದಕ್ಕೆ ಸಂಬಂಧಪಟ್ಟ ತಜ್ಞರಿಗೆ ಉಲ್ಲೇಖಿಸಿ ಕಳಿಸಿಕೊಟ್ಟು ಅವರಿಂದ ಆದಷ್ಟು ಬೇಗ ಸಮಯೋಚಿತ ಮತ್ತು ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟದ್ದ ಆದಲ್ಲಿ ಈ ರೋಗಿಗಳು ಈ ರೋಗ ಲಕ್ಷಣಗಳಿಂದ ಮುಕ್ತಗೊಂಡು ಒಂದು ಒಳ್ಳೆಯ ಆರೋಗ್ಯದಿಂದ ತಮ್ಮ ಜೀವನದಲ್ಲಿ ಉತ್ತಮ ಜೀವನ ಶೈಲಿಯೊಂದಿಗೆ ಉತ್ತಮ ಮಟ್ಟದ ಆರೋಗ್ಯವನ್ನು ಅನುಭವಿಸಬಹುದು ಅಂತ ನನ್ನ ಅನಿಸಿಕೆ. ಸೊ ಈ ರೀತಿ ಆಮ್ಲ ಮತ್ತು ಜಠರಿನ ಆಮ್ಲೀಯ ಕಾಯಿಲೆಗಳ ರೋಗ ನಿರ್ಣಯ ಮಾಡಬಹುದು ಮತ್ತು ಅದಕ್ಕೆ ಹೆಚ್ಚಿನ ತರನಾದ ಒಳ್ಳೆಯ ಸೂಕ್ತ ಚಿಕಿತ್ಸೆಯನ್ನು ನೀಡಲು ಈ ರೋಗ ನಿರ್ಣಯ ಬಹು ಉಪಯೋಗ ಒದಗಿಸುತ್ತದೆ. ಸೊ ಇಷ್ಟು ಈ ರೋಗ ನಿರ್ಣಯದ ಬಗ್ಗೆ, ಆಮ್ಲೀಯ ರೋಗ ನಿರ್ಣಯದ ಬಗ್ಗೆ ನನ್ನ ಮಾತಾಗಿತ್ತು. ನನಗೆ ಈ ಅವಕಾಶವನ್ನು ಕೊಟ್ಟ ತಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ, ಯಾರಾದರೂ ಪ್ರಶ್ನೆ ಕೇಳುವವರಿದ್ದರೆ ಅವರ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಪ್ರಯತ್ನಿಸುವೆ. ನಮಸ್ಕಾರ. ಥ್ಯಾಂಕ್ ಯು.